ಇನ್ನು ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ದೂರು ಕೊಟ್ಟಿದ್ದಾರೆ. ಸಿಐಡಿ ತನಿಖೆ ಚುರುಕಾಗಿದೆ. ರಾಜಣ್ಣ ದೂರನ್ನ ಆಧರಿಸಿ ಮಾಹಿತಿಯನ್ನ ಸಂಗ್ರಹಿಸೋದಕ್ಕೆ ಸಿಐಡಿ ತಂಡ ಮುಂದಾಗಿದೆ. ಹಾಗಿದ್ರೆ ಆ ದೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ? ಟಿವಿ9 ನಲ್ಲಿ ಸಚಿವ ರಾಜಣ್ಣ ಕೊಟ್ಟ ದೂರಿನ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ. ದೂರಿನಲ್ಲಿ ಏನಿದೆ ಆ ಬಗ್ಗೆ ಇನ್ಸೈಡ್ ಮಾಹಿತಿಯನ್ನು ನಿಮ್ಮೆದುರಿಗಿಡ್ತಾ ಇದೆ. ದೂರಿನಲ್ಲಿ ತನ್ನನ್ನ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಯತ್ನ ಅಂತ ಉಲ್ಲೇಖಿಸಿದ್ದಾರೆ. ಸರ್ಕಾರಿ ಕ್ವಾರ್ಟರ್ಸ್ ಬೆಂಗಳೂರಿನಲ್ಲಿ ಪ್ರಯತ್ನ ಆಗಿದೆ ಅಂತ ಉಲ್ಲೇಖಿಸಿದ್ದಾರೆ. ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಒಮ್ಮೆ ಹನಿ ಟ್ರ್ಯಾಪ್ಗೆ ಯತ್ನ ಆಯಿತು. ಅದಾದ 15 ದಿನ ಆದ್ಮೇಲೆ ಮತ್ತೊಂದು ಸಲ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಆಗಿದೆ. 2 ಬಾರಿ ಬೇರೆ ಬೇರೆ ಯುವತಿಯರಿಂದ ಟ್ರ್ಯಾಪ್ಗೆ ಪ್ರಯತ್ನ ಆಗಿದೆ ಅಂತ ದೂರಿದ್ದಾರೆ. ಪ್ರೈವೇಟ್ ಆಗಿ ಮಾತನಾಡಬೇಕು ಅಂತ ಯುವತಿ ಮನವಿ ಮಾಡಿದ್ರು. ಯುವತಿ ಜೊತೆ ಪ್ರೈವೇಟ್ ಆಗಿ ಮಾತನಾಡೋದಕ್ಕೆ ರಾಜಣ್ಣ ನಿರಾಕರಿಸಿದ್ರಂತೆ. ಕಂಗ್ರಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಿ ದ ಬಾಸ್. ರಾಜಣ್ಣ ಅವರ ಕೈ ಹಿಡಿದು ಮಾತನಾಡೋದಕ್ಕೆ ಆ ಯುವತಿ ಮುಂದಾಗಿದ್ಲು. ಅಪರಿಚಿತ ಯುವತಿ ಕೈ ಹಿಡಿತಾ ಇದ್ದಂತೆ ಸಿಟ್ಟಿಗೆದ್ದಂತಹ ರಾಜಣ್ಣ ಕೈ ಹಿಡಿಯೋದಕ್ಕೆ ಮುಂದಾದಂತಹ ಯುವತಿಯ ಕೆನ್ನೆಗೆ ಬಾರಿಸಿದ್ರು. ನಂತರ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಆ ಯುವತಿ ಮತ್ತು ಆ ಯುವತಿಯ ಜೊತೆಗಿದ್ದವ. 2 ಬಾರಿ ಆ ಯುವತಿಯರು ಬಂದಿದ್ದಾರೆ. ಇಬ್ರು ಬೇರೆ ಬೇರೆ ಯುವತಿಯರು. 2 ಬಾರಿ ಬಂದಾಗಲೂ ಕೂಡ ಆ ಯುವತಿಯರ ಜೊತೆಗಿದ್ದದ್ದು ಒಬ್ಬ ಗಡ್ಡದಾರಿ ಯುವಕ. ಆದರೆ ಆ ಯುವತಿ ಯಾರು, ಗಡ್ಡದಾರಿ ಯುವಕ ಯಾರು, ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ರಾಜಣ್ಣ. ಆದ್ರೆ ಅವ್ರನ್ನ ಮತ್ತೆ ನೋಡಿದ್ರೆ ಕಂಡು ಹಿಡಿತೀನಿ ಅಂತಲೂ ಕೂಡ ಉಲ್ಲೇಖಿಸಿದ್ದಾರೆ. ರಾಜಣ್ಣ ದೂರನ್ನ ಆಧರಿಸಿ ಈಗ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಬಂದಂಥವ್ರು ಯಾರು ಅನ್ನೋದ್ರ ಬಗ್ಗೆ ತಮಗ್ ಗೊತ್ತಿಲ್ಲ ಅಂದಿದ್ದಾರೆ. ಆದರೆ ಒಂದೊಮ್ಮೆ ಎದುರುಗಡೆ ಕಾಣಿಸಿದ್ರೆ, ಅವರನ್ನ ತೋರಿಸಿದ್ರೆ ಅವರನ್ನ ಕಂಡು ಹಿಡಿತೀನಿ ಅಂತ ಉಲ್ಲೇಖಿಸಿದ್ದಾರೆ ತಮ್ಮ ದೂರಿನಲ್ಲಿ ರಾಜಣ್ಣ. ಹನಿ ಟ್ರ್ಯಾಪ್ ಪ್ರಯತ್ನ ಆಯಿತು ತನ್ನ ಮೇಲೆ ಎನ್ನುವಂತಹ ಆರೋಪವನ್ನೇನು ಮಾಡಿದ್ರು ಸದನದಲ್ಲಿ ಸಚಿವ ರಾಜಣ್ಣ. ಅದರ ಬೆನ್ನಲ್ಲೇ ಹೋಮ್ ಮಿನಿಸ್ಟರ್ನ ಭೇಟಿಯಾಗಿದ್ರು. ನಂತರ ಈಗ ದೂರು ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಏನು ಅಂಶಗಳು ಉಲ್ಲೇಖ ಆಗಿದೆ ಅದರ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮೆದುರಿಗಿಡ್ತಾ ಇರೋದು. ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಒಮ್ಮೆ ಹನಿ ಟ್ರ್ಯಾಪ್ಗೆ ಯತ್ನ ಆಗುತ್ತೆ. ನಂತರ 15 ದಿನ ಆದ್ಮೇಲೆ ಮತ್ತೊಮ್ಮೆ ಹನಿ ಟ್ರ್ಯಾಪ್ ಪ್ರಯತ್ನ ಆಯಿತು ಅಂತ ಆ ದೂರಿನಲ್ಲಿ ಹೇಳಿದ್ದಾರೆ. ಈಗ ರಾಜಣ್ಣ ಅವರು ಕೊಟ್ಟಂತಹ ದೂರನ್ನ ಆಧರಿಸಿ ಮಾಹಿತಿ ಸಂಗ್ರಹಕ್ಕೆ ಸಿಐಡಿ ಮುಂದಾಗಿದೆ. ತನಿಖೆ ಚುರುಕಾಗಿದೆ. 2 ಬಾರಿ ಏನು ಪ್ರಯತ್ನ ಆಗಿದೆ. 2 ಬಾರಿಯೂ ಕೂಡ ಬೇರೆ ಬೇರೆ ಯುವತಿಯರು ಬಂದಿದ್ರು. ಆದರೆ ಯುವಕ ಒಬ್ಬನೇ, ಗಡ್ಡದಾರಿ ಯುವಕ. ಆದರೆ ಯಾರ್ದು ನನಗೆ ಪರಿಚಯ ಇಲ್ಲ. ಒಮ್ಮೆ ಅವರ ಎದುರುಗಡೆ ಬಂದ್ರೆ ಅವರನ್ನ ಗುರುತು ಹಿಡಿತೀನಿ ಅಂತ ತಮ್ಮ ದೂರಲ್ಲಿ ಉಲ್ಲೇಖಿಸಿದ್ದಾರೆ ರಾಜಣ್ಣ. ಇನ್ನು ಸದ್ಯದಲ್ಲೇ ಸಚಿವ ಕೆಎನ್ ರಾಜಣ್ಣಗೆ ನೋಟಿಸ್. ರಾಜಣ್ಣ ಕೊಟ್ಟಂತಹ ದೂರಿನಲ್ಲಿ ಅಸ್ಪಷ್ಟ ಮಾಹಿತಿ ಇರುವಂತಹ ಹಿನ್ನೆಲೆ ಸಚಿವರಿಂದಲೇ ಇನ್ನಷ್ಟು ಮಾಹಿತಿಯನ್ನು ಪಡೆಯುವುದಕ್ಕೆ ಸಿಐಡಿ ಮುಂದಾಗಲಿದೆ. ದೂರು ಕೊಟ್ಟಿದ್ದಾರೆ ರಾಜಣ್ಣ. ಅದರ ಮಾಹಿತಿ ಆಧರಿಸಿ ಈಗ ತನಿಖೆಗೆ ಮುಂದಾಗಿದೆ ಸಿಐಡಿ ತಂಡ. ಆದರೆ ಆ ದೂರಿನಲ್ಲಿ ಅಸ್ಪಷ್ಟ ಮಾಹಿತಿ ಇದೆ. PAPS ಗನ್ಮ್ಯಾನ್ ಮನೆ ಸಿಬ್ಬಂದಿ ಎಲ್ಲರನ್ನ ವಿಚಾರಣೆಗೊಳಪಡಿಸ್ತಾರೆ. ಎಲ್ಲ ವಿಚಾರಣೆ ಬಳಿಕ ಸಚಿವ ರಾಜಣ್ಣಗೆ ನೋಟಿಸ್ ಕೊಡಲಾಗುತ್ತೆ. ರಾಜಣ್ಣ ಕೊಟ್ಟ ದೂರಿನಲ್ಲಿ ಕೆಲ ವಿಷಯಗಳ ಬಗ್ಗೆ ಸ್ಪಷ್ಟತೆ ಇಲ್ಲದ ಹಿನ್ನೆಲೆಯಲ್ಲಿ ಅವರನ್ನ ವಿಚಾರಿಸೋದಕ್ಕೆ ಸಿಐಡಿ ಮುಂದಾಗೋ ಎಲ್ಲ ಸಾಧ್ಯತೆಗಳಿದೆ. ಹಾಗಾಗಿ ಸದ್ಯದಲ್ಲೇ ಸಚಿವ ಕೆಎನ್ ರಾಜಣ್ಣಗೆ ನೋಟಿಸ್ ಕೊಡಲಾಗುತ್ತೆ. ಮೊದಲಿಗೆ ಅವರ ನಿವಾಸದ ಅವರ PAPS ಜೊತೆಗೆ ಮನೆಯಲ್ಲಿರುವಂಥವರ ಎಲ್ಲರ ಬಗ್ಗೆ ವಿಚಾರಿಸಲಾಗುತ್ತೆ. ಈಗ ಬಂದು ಹೋದಂತಹ ಈ ಆಗಂತುಕರ ಬಗ್ಗೆ ಅವರಿಂದ ಮಾಹಿತಿಯನ್ನು ಪಡೆಯಲಾಗುತ್ತೆ. ಮನೆ ಸಿಬ್ಬಂದಿಯನ್ನು ವಿಚಾರಿಸ್ತಾರೆ. ಆ ಬಳಿಕ ರಾಜಣ್ಣ ಅವರಿಗೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಸಚಿವ ರಾಜಣ್ಣ ದೂರು ಕೊಟ್ಟಿದ್ದಾರೆ. ಅದರಲ್ಲಿ ಹಲವು ವಿಚಾರಗಳನ್ನು ಉಲ್ಲೇಖಿಸಿದ್ದಾರೆ. ಆದರೆ ಎಲ್ಲದರ ಬಗ್ಗೆ ಒಂದು ಸ್ಪಷ್ಟತೆ ಸಿಗ್ತಾ ಇಲ್ಲ ಸಿಐಡಿ ತಂಡಕ್ಕೆ. ಹಲವು ಅನುಮಾನಗಳಿದೆ. ಹಾಗಾಗಿ ರಾಜಣ್ಣ ಅವರಿಂದಲೇ ಖುದ್ದು ಮಾಹಿತಿಯನ್ನು ಪಡೆಯೋದಕ್ಕೆ ಸಿಐಡಿ ಮುಂದಾಗಲಿದ್ದು, ಪ್ರಾಥಮಿಕ ವಿಚಾರಣೆಯಲ್ಲಿ ಏನೇ ವರದಿ ಬಂದರೂ ಕೂಡ ಸಿಐಡಿ ಬಗ್ಗೆ FIR ದಾಖಲಿಸೋದು ಅನುಮಾನ ಅನ್ನುವ ಮಾಹಿತಿಗಳು ಬರ್ತಾ ಇದೆ.